ಮಂಗಳೂರಿನ ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 5ನೇ ಜಿಲ್ಲಾ ಸಮ್ಮೇಳನ ಇಂದು ನಡೆದಿದೆ. ಪೇಡ್ ನ್ಯೂಸ್ ಸಂಸ್ಕೃತಿ ಪತ್ರಿಕೋದ್ಯಮದ ಪಾವಿತ್ರ್ಯತೆಗೆ ಧಕ್ಕೆ ತರುವ ಅಪಾಯ ಇದೆ. ಸತ್ಯ ಸಂಗತಿಗಳನ್ನು ಮರೆಮಾಚುವ ಮತ್ತು ಸುಳ್ಳನ್ನು ವೈಭವೀಕರಿಸುವ ಸ್ಥಿತಿ ಉಂಟಾಗಿದೆ ಎಂದು ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಹೇಳಿದರು. ಸಮಾಜವನ್ನ ಕಟ್ಟುವುದರಲ್ಲಿ ಪತ್ರಕರ್ತರ ಪಾತ್ರ ಬಲು ದೊಡ್ಡದು. ಸಮಾಜ ಸುಧಾರಣೆಗೆ ದೊಡ್ಡ ಕೊಡುಗೆ ನೀಡಿದ ಕೀರ್ತಿ ಮಾಧ್ಯಮ ಕ್ಷೇತ್ರಕ್ಕಿದೆ. ಪ್ರಜಾಪ್ರಭುತ್ವದ ಕಾವಲಾಗಿ ನಿಂತು ದುರ್ಬಲರಿಗೆ ಆಸಕ್ತರಿಗೆ ಶಕ್ತಿ ತುಂಬಿದೆ. ನಿರಂತರ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿ ಸಮಾಜದ ಎಲ್ಲಾ ಕೆಲಸಗಳಿಗೂ ಸಾಥನ್ನ ನೀಡಿದೆ. ಸಾಮಾಜಿಕ ಮಾಧ್ಯಮಗಳ ಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಎಂದ್ರೆ ನೈತಿಕ ಮೌಲ್ಯಗಳನ್ನ ಅಪಹಾಸ್ಯ ಮಾಡುವ ಸ್ಥಿತಿಗೆ ತಲುಪಿದೆ ಎಂದರು. ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನ ಉಳಿಸಿ ಸಾಮಾಜಿಕ ಮೌಲ್ಯಗಳನ್ನ ಪೋಷಿಸಿ ಸಮಾಜವನ್ನ ಬಲಿಷ್ಠವಾಗಿ ಬೆಳೆಸುವ ಜವಾಬ್ದಾರಿ ಯುವ ಸಮೂಹಕ್ಕಿದೆ ಎಂದು ಹೇಳಿದರು. ಇನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಸಂಶೋಧನೆಯ ಕೊರತೆ ಇದೆ ಎಂದ ಇವರು ಮೂಗಿನ ನೇರಕ್ಕೆ ವರದಿ ಬಿತ್ತುವ ಸಂಪ್ರದಾಯ ಬಂದಿದೆ. ಇದು ಬದಲಾಗಬೇಕು. ಪತ್ರಿಕೋದ್ಯಮದಲ್ಲಿ ಸಂಶೋಧನೆ ಸಮಗ್ರತೆ ಬರಬೇಕು ಎಂದು ಹೇಳಿದರು. ಪತ್ರಕರ್ತರ ಸಂಘ ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಸಮಾಜಮುಖಿ ಕೆಲಸ ಮಾಡ್ತಿರೋದು ಸಂತಸದ ವಿಷಯ. ಪತ್ರಕರ್ತರ ಹಾಗೂ ಮಾಧ್ಯಮದ ಮೂಲಕ ಜಿಲ್ಲೆಯ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲು ಸಾಧ್ಯವಾಗಲಿದೆ ಎಂದು ಡಾಕ್ಟರ್ ಮೋಹನ್ ಆಳ್ವಾ ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಿಕೋದ್ಯಮದ ಸ್ಥಿತಿ ಹಿಂದಿನ ರೀತಿಯಲ್ಲಿ ಇದೆಯಾ ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ತಮ್ಮ ಮಾಧ್ಯಮದ ಮೂಲಕ ಸಾಮಾಜಿಕ ನ್ಯಾಯ ಕೊಡಿಸುವ ಪ್ರಯತ್ನವನ್ನು ನಡೆಸಬೇಕು. ಬದಲಾವಣೆ ಪಕ್ಕದ ಮನೆಯಿಂದ ಬರುವುದಿಲ್ಲ, ನಮ್ಮ ಮನಸ್ಸಿನಿಂದ ಬರಬೇಕು ಎಂದರು. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಹಿರಿಯ ಪತ್ರಕರ್ತ ಶಿವಸುಬ್ರಹ್ಮಣ್ಯ ಕೆ ಮಾತನಾಡಿದರು. ಇನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಪುಸ್ತಕ ಪ್ರದರ್ಶನ, ಛಾಯಾಚಿತ್ರ ಪ್ರದರ್ಶನ ಉದ್ಘಾಟನೆಯನ್ನ ನೆರವೇರಿಸಿದರು. ಇನ್ನು ಅದಾನಿ ಗ್ರೂಪ್ನ ಅಧ್ಯಕ್ಷ ಕಿಶೋರ್ ಕುಮಾರ್ ಆಳ್ವಾ ಸ್ಮರಣಾ ಸಂಚಿಕೆ ಬಿಡುಗಡೆ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ ಎಂಪಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಕೆಪಿ ಸುಚರಿತ್ ಶೆಟ್ಟಿ, ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಚಂದ್ರಶೇಖರ್ ಅತಿಥಿಗಳಾಗಿದ್ದರು. ಇನ್ನು ಪತ್ರಿಕಾ ಭವನದ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿಬಾಲ, ಇಬ್ರಾಹಿಂ ಅಡ್ಕಸ್ತಲ, ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ರೈ ಕಟ್ಟ, ಕೋಶಾಧಿಕಾರಿ ಬಿಎನ್ ಪುಷ್ಪರಾಜ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಜೆ ಆಶಯ ಭಾಷಣವನ್ನ ಮಾಡಿದರು. ಇನ್ನು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಸ್ವಾಗತಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದ್ರು. ದಿನೇಶ್ ಇರಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಹೈಲೈಟ್ ಮಾಡೋದು ಅವ್ರ ಜವಾಬ್ದಾರಿ ಪ್ರೆಸ್ ಅಲ್ಲಿ. ಸೊ ದಕ್ಷಿಣ ಕನ್ನಡ ಇರೋದು ಉಡುಪಿ ಡಿಸ್ಟ್ರಿಕ್ಟ್ ಜರ್ನಲಿಸ್ಟ್ ಅದರಲ್ಲಿ ಹಿಂದ್ಗಡೆ ಜಾರಲೇ ಇಲ್ಲ. ಯಾವಾಗಲೂ ಅವ್ರು ನೇರ ನುಡಿಯಾಗಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಸೊ ಅದು ಯಾವಾಗಲೂ ನಮಗೆ ಒಂದು ಗೈಡಿಂಗ್ ಫೋರ್ಸ್. ಹಾಗೆಯೇ ಇವಾಗ ಕೆಲಸ ಫ್ರೀಲ್ಯಾನ್ಸಿಂಗ್ ಪ್ರೆಸ್ ಆ ಒಂದು ದಿಕ್ಕಲ್ಲಿ ಹೋಗ್ತಾ ಉಂಟು. ಯಾಕಂದರೆ ಏನಾಗ್ತದೆ ಅಂದರೆ ಇವನ್ ಪ್ರೆಸ್ನ ಒಂದು ಕಂಪನಿ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ, ಚಾನಲ್ಸ್ ನಡ್ಕೊಂಡು ಹೋಗ್ತಾರೆ. ಸೊ ಏನಾಗ್ತದೆ ಅಂದರೆ ನಾವು ಅನ್ನಕ್ಕೆ ಬೇಕಾಗಿ ನಾವು ಅಲ್ಲಿ ದುಡಿತಾ ಇರ್ತೀವಿ. ಸೊ ನಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೂ ಆಗೋದಿಲ್ಲ. ಏನು ನಮಗೆ ಮನಸ್ಸಿಗೆ ಬಂದಾಗೆ ನಮ್ಗೆ ಬರೀಲಿಕ್ಕೂ ಆಗೋದಿಲ್ಲ. ಫ್ರೀಲ್ಯಾನ್ಸಿಂಗ್ನು ಹಾಗೇನೆ ಎಲ್ಲ ನಮಗೆ ಬರೀಲಿಕ್ಕೆ ಆಗೋದು. ಯಾಕಂದರೆ ಯು ಕೆಯಲ್ಲಿ ಇಲ್ಲಂದರೆ ನಾನು ಅಮೆರಿಕ ಎಕ್ಸಾಮ್ ಕೊಡೋದಿಲ್ಲ. ಬಟ್ ಯು ಕೆ ಕೆಲವು ದೇಶದಲ್ಲಿ ವೆಸ್ಟರ್ನ್ ವರ್ಲ್ಡಲ್ಲಿ ನಾವು ದೂರ್ತೀವಿ. ಬಟ್ ಅಲ್ಲಿ ಜಡ್ಜಸ್, ಟೀಚರ್ಸ್, ಪ್ರೆಸ್ಸಿಗೆ ತುಂಬ ಮಹತ್ವ ಕೊಡ್ತಾರೆ, ಅವರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಒಂದು ಫ್ರೀಲ್ಯಾನ್ಸಿಂಗ್ ಒಂದು ಕಾನ್ಸ್ಟಿಟ್ಯೂಷನ್ ಉಂಟು. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದು ನೇಮ್ ಸೇಕ್ ಆಗಬಾರ್ದು. ಸೊ ಪ್ರೆಸ್ನು ವೈಬ್ರೆಂಟ್ ಆಗಿ ಆಲ್ ಇಂಡಿಯಾ ಇಲ್ಲದ್ರೆ ಒಂದು ರೆವಲ್ಯೂಷನರಿ ಒಂದು ದಾಖಲೆ ಮಾಡಬೇಕು. ಸೊ ಎವ್ರಿ ರೆಸ್ಟ್ ಗೆಟ್ ಯುನೈಟೆಡ್. ನಾನು ಮಾತಾಡ್ಕೊಂಡು ಮಾತಾಡೋ ಹೋಗ್ಬೋದು. ಬಟ್ ಶ್ರೀನಿವಾಸ ನಾಯ್ಕರು ಇಲ್ಲದ್ರೆ ಅವರ ಮಡದಿ ಮಾಡೋದು ಒಂದು, ಯಾಕಂದರೆ ಅದೊಂದು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ಬೋದು. ಮೋಸ್ಟ್ ಪ್ರಾಬ್ಲಿ ಒಂದು ಡಿಕೇಡ್ ಆಗ್ತಾ ಬಂತು. ಅವರೊಂದು ಸೆಲ್ಫ್ಲೆಸ್ ಸರ್ವಿಸ್ ನೋಡುವಾಗ ನಮಗೆ ತುಂಬ ಹೆಮ್ಮೆ ಆಗ್ತದೆ. ನಮ್ಮ ಅದಾನಿ ಸೈಡಿಂದ ಯಾವಾಗಲೂ ನಾವು ಅವರಿಗೆ ಸಪೋರ್ಟ್ ಆಗಿರ್ತೀವಿ. ಯಾಕಂದರೆ ನಾನು ಕುದ್ಲೂರು ಶಾಲಾ ವಿದ್ಯಾರ್ಥಿಗಳು ವೇದಿಕೆ ಆಗಮಿಸಬೇಕು. ಸಮವಸ್ತ್ರದ ಸಹಾಯಧನವನ್ನು ಆ ಶಾಲೆಯ ಪ್ರಮುಖರು ದಯವಿಟ್ಟು ವೇದಿಕೆ ಆಗಮಿಸಿ ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇದನ್ನು ನಮ್ಮ ಸುಚರಿತ ಶೆಟ್ಟಿಯವರು, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಕೆಪಿ ಸುಚರಿತ ಶೆಟ್ಟಿಯವರು ಪ್ರದಾನಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕುದ್ಲೂರು ಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ ಗ್ರೂಪ್ಗೆ ಸಮವಸ್ತ್ರದ ಸಹಾಯಧನವನ್ನು ಪತ್ರಕರ್ತರ ಸಂಘದ ಪರವಾಗಿ ನೀಡ್ತಾ ಇದ್ದೇವೆ. ಅದೇ ರೀತಿ ಹರಿಹರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆಯನ್ನು ಹರಿಹರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಅಥವಾ ಪ್ರಮುಖರು ಯಾರಾದರೂ ಆಗಮಿಸಿದರೆ ದಯವಿಟ್ಟು ವೇದಿಕೆ ಆಗಮಿಸಿ ನಮ್ಮ ಸಹಾಯಧನದ
ಸಹಾಯಧನವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರದ ವಿತರಣೆ, ಆ ಹಿನ್ನೆಲೆಯಲ್ಲಿ ಸಹಾಯಧನವನ್ನು ಆದ್ಮೇಲೆ ಇಂದಿನ ವೇದಿಕೆಗೆ ಕೊಡುವುದಕ್ಕೆ ಒಂದು MRP ಮಾಡಿದಂಥ ಕೆಲಸದ ಹಿಂದೆ ನಾವು ಕೆಲಸ ಮಾಡಬೇಕಂತ ಹೇಳಿದಾಗ ಅವರನ್ನು ನೋಡಿದಾಗ ನನಗೆ ಅಭಿಮಾನ ಆಗಿದೆ. ಒಂದು ದೇಶದ ಸಂಸ್ಕೃತಿ, ಒಂದು ದೇಶದ ಭಾವನೆ, ಒಂದು ದೇಶದ ಅಸ್ಮಿತೆ, ಒಂದು ದೇಶದ ಎಲ್ಲ ರೀತಿಯ ಜೀವನ ವೈವಿಧ್ಯತೆಗಳು, ಅದರಲ್ಲಿರುವಂತಹ ವಿಶಿಷ್ಟತೆಯಲ್ಲಿ ಏಕತೆ ಉಳಿಬೇಕಿದ್ರೆ ನಮ್ಮ ತಾಯ್ನೆಲದ ಭಾಷೆ, ಪ್ರಾದೇಶಿಕ ಭಾಷೆ ಕೂಡ ಉಳಿಯಬೇಕು. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕನ್ನಡವನ್ನ, ಬಹುಶಃ ಇಲ್ಲಿ ಕನ್ನಡದ ಮಾತೇ ಬಂದಿದೆ. ವೇದಿಕೆಯಲ್ಲಿ ನಮ್ಮ ಕಿಶೋರ್ ಆಳ್ವ ಇದ್ದಾರೆ, ಅದಾನಿ ಅವರು ಸಹಾಯ ಮಾಡ್ತಾರೆ. ಪತ್ರಿಕಾ ಮಾಧ್ಯಮದವರು ಕೂಡ, ಈಗ ಅಧ್ಯಕ್ಷರು ಇಂದಾಜಿಯವರು ಇದ್ದಾರೆ, ಇನ್ನು ತಗಡೂರವರು ಇದ್ದಾರೆ. ಎಲ್ಲರೂ, ನಾನು ಒಬ್ಬ ಪತ್ರಿಕಾ ಮಾಧ್ಯಮದ ಇಲ್ಲಿ ಕೆಲಸ ಮಾಡಿದ ಮನೆಯವರನ್ನ ನಾವಿದ್ದೇವೆ ಅಂತ ಇಂದಾಜಿ ಮತ್ತು ಪತ್ರಿಕಾ ಸ್ನೇಹಿತರು ಹೇಳಿದಾಗ ಬಹುಶಃ ಕಷ್ಟದಲ್ಲಿ ಸ್ಪಂದಿಸುವಂತಹ ಮನಸ್ಥಿತಿಯಲ್ಲಿ ಪತ್ರಿಕಾ ಮಾಧ್ಯಮದವರು ಇರ್ತಾರೆ ಅನ್ನುವ ಮಾತನ್ನು ಹೇಳುತ್ತಾ, ವೇದಿಕೆಯಲ್ಲಿ ಎಲ್ಲರೂ ನನ್ನ ಪತ್ರಿಕೆಯ ಇಲ್ಲಿ ನಮ್ಮ ಮಂಗಳೂರಿನ ಸ್ನೇಹಿತರು, ಎಲ್ಲರೂ ನನ್ನ ಕೆಳಗಿರುವಂಥ ಎಲ್ಲ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ವಿಶೇಷವಾಗಿ ಭವಿಷ್ಯದ ಶಕ್ತಿಯಾಗಿರುವಂಥ ಪತ್ರಿಕಾ ಮಾಧ್ಯಮದ ವಿದ್ಯಾರ್ಥಿನಿಯರೇ, ಇವತ್ತು ನಾನು ಹೇಳಿದ್ರು ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರು, ಪೇಪರ್ ಓದ್ತೀರಾ ಅಂತೇಳಿ. ಇವತ್ತಿನಲ್ಲಿ ಪೇಪರ್ ಇದೆ, ಒಳಗಡೆ ನೋಡಿ, 2-3 ಪೇಪರ್ನಲ್ಲೂ ಕೂಡ ಸಮೃದ್ಧವಾದ ಮಣ್ಣಿನ ವಿಚಾರದ ಬಗ್ಗೆ, ವಿಶ್ವ ಮಣ್ಣಿನ ದಿನದ ಬಗ್ಗೆ ಇದೆ. ಒಂದು ಸಂಸ್ಕೃತಿ, ಆರೋಗ್ಯಪೂರ್ಣ ಸಮಾಜ ಉಳಿಬೇಕಿದ್ರೆ ಸತ್ವಪೂರ್ಣವಾದ ಮಣ್ಣು ಉಳಿಬೇಕಾಗ್ತದೆ. ಬಹುಶಃ ಇಂಥ ವಿಚಾರಗಳನ್ನ ಪೇಪರ್ ಕೊಡ್ತಾ ಇದೆ, ನಾವು ಓದ್ತಾ ಇಲ್ಲ. ಒಂದು ಕಡೆಯಲ್ಲಿ ಒಂದು ಪೇಪರ್ನಲ್ಲಿತ್ತು, ಇವತ್ತಿನ ಯುವ ಜನರಲ್ಲಿ ಬಹುಸಂಸ್ಕೃತಿಯ ಭಾವನೆಗಳಿಲ್ಲ ಅಂತೇಳಿ. ನಾವೆಲ್ಲ ಸಣ್ಣ ಕಾಲೇಜಿನ ದಿನಗಳು, ಕಿಶೋರೆಲ್ಲ ಒಟ್ಟಿಗೆ ನಾವೆಲ್ಲ ಶಿವಸುಬ್ರ ಕಾಲೇಜಿನ ದಿನಗಳು, ಆವತ್ತಿನ ದಿನಗಳಲ್ಲಿ ನಮ್ಮ ಯುವ ಮನಸ್ಸುಗಳು ಬಹು ಸಂಸ್ಕೃತಿಯ ಬಗ್ಗೆ, ಒಂದು ರೀತಿಯ ಸ್ನೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಬಹುಶಃ ಇದೆಲ್ಲವೂ ಪತ್ರಿಕೆಯಲ್ಲಿದೆ. ಬೇರೆ ಬೇರೆ ವಿಚಾರಗಳನ್ನು ಇವತ್ತಿನ ಪತ್ರಿಕೆಯಲ್ಲಿ ನಾನು ನೋಡಿದೆ. ನಮ್ಮ ಮೊನ್ನೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳಿದ್ದೀರಿ. ನಾನು ಕೂಡ ನಿಮ್ಮ ಹಾಗೆ ನಮ್ಮ ಊರಿಗೆ ಬಸ್ಸಿನ ಸೌಲಭ್ಯ ಇಲ್ಲ ಅಂತೇಳಿ 15 ಪೈಸದ ಕಾರ್ಡಲ್ಲಿ ಬರೆದು ಹಾಕಿದ್ದೇನೆ ಒಂದು ಪತ್ರಿಕೆಗೆ. ಆ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಪತ್ರಿಕೆಯಲ್ಲಿ ಪ್ರಕಟ ಆದಮೇಲೆ ಮಾರನೇ ದಿನ ಅಲ್ಲ, ಮಾರನೇ ದಿನಕ್ಕೆ ಅದಕ್ಕೆ ಸಮಜಾಯಿಷಿ ಬಂತು. ಎಲ್ಲಿಂದ? ಸಾರಿಗೆ ಇಲಾಖೆಯಿಂದ. ನಿಮ್ಮ ಊರಿಗೆ, ಈ ಊರಿಗೆ ನಿಮ್ಮ ಪತ್ರದಲ್ಲಿ ಪ್ರಕಟ ಆಗಿರುವ ಅಂಶವನ್ನು ಗಮನಿಸಿದ್ದೇವೆ, ಮುಂದಿನ ವಾರದಿಂದ ನಿಮಗೆ ನಿಮ್ಮ ಊರಿಗೆ ಬಸ್ಸನ್ನು ಬಿಡ್ತಾ ಇದ್ದೇವೆ ಅಂತ. ನಿಮಗೆ ಆ ಸಂದರ್ಭದಲ್ಲಿ ನನಗಾದ ಆನಂದ ಅಷ್ಟಿಷ್ಟಲ್ಲ. ಯಾಕೆಂದರೆ ನಮ್ಮೂರಿನಲ್ಲಿ ನಾನೇ ರಾಜ ಆಗಿದ್ದೆ. ಯಾಕೆಂದರೆ ನಮ್ಮೂರಿಗೆ ಯಾರೂ ಮಾಡಲಾರದ ಕೆಲಸವನ್ನು ಈ ಹುಡುಗ ಒಬ್ಬ ಪತ್ರ ಬರೆದು ನಮ್ಮೂರಿಗೆ ಬಸ್ ತರಿಸ್ಬಿಟ್ಟ ಕಣೆಯ ಅಂತ. ಹಂಗಾಗಿ ಈ ಮಾಧ್ಯಮದ ನಂಟು ನನಗೆ ಬೆಳೀತಾ ಬಂತು. ಅದರ ಪರಿಣಾಮವಾಗಿ ಒಂದು ಪತ್ರಿಕೆ ಎಷ್ಟು ಶಕ್ತಿ ಇದೆಯಲ್ಲ, ಇದು ಈ ಎಷ್ಟು ಮಟ್ಟಿಗೆ ನಮಗೆ ಮುಂದೆ ಎಷ್ಟು ಜನರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಇದೆ, ಎಷ್ಟು ಜನರ ಕಣ್ಣೀರನ್ನು ಒರೆಸಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ನಿರಂತರವಾಗಿ ರೈತರ ಸಮಸ್ಯೆಗಳಿರ್ಬೋದು, ನಾನು ಓದುತ್ತಲೇ ಬರಿತಾ ಬಂದಂಥವ್ರು. ನಾನಾಗೆ ಪತ್ರಿಕೋದ್ಯಮವನ್ನು ಓದಿ ಅಭ್ಯಾಸ ಮಾಡಿ ಪತ್ರಕರ್ತರಾಗಿದಂಥವ್ರಲ್ಲ. ನಾನು ಓದಿರೋದಕ್ಕೂ ಪತ್ರಿಕೋದ್ಯಮಕ್ಕೂ ಏನೇನೂ ಸಂಬಂಧ ಇಲ್ಲ. ನಾನೊಬ್ಬ ಆಟೋಮೊಬೈಲ್ ಇಂಜಿನಿಯರ್. ಆದರೆ ಬರವಣಿಗೆಯಲ್ಲಿ ನನಗೆ ಸುದ್ದಿ ಮನೆಯ ಸೆಳೆತ ಸಿಕ್ಕಿದ್ರಿಂದ ಈ ವೇದಿಕೆಯಲ್ಲಿ ಪ್ರಸ್ತಾಪ ಆಯಿತು ಈಶ್ವರ್ ದೈತೋಟ ಅಂತೇಳಿ. ಈಶ್ವರ್ ದೈತೋಟ ಅವರು ಆವತ್ತಿನ ಕಾಲಘಟ್ಟದಲ್ಲಿ ನಾನು ಬರೆದಂಥ ತೆಂಗು ಬೆಳೆಗಾರರ ಸಮಸ್ಯೆ ಬಗ್ಗೆ ಬರೆದಂಥ ಒಂದು ವರದಿಯನ್ನು, ನಾನು ಕಳಿಸಿದಂಥ ಒಂದು ಪತ್ರವನ್ನು ಉದಯವಾಣಿಯ ಮುಖಪುಟದಲ್ಲಿ ಪ್ರಕಟ ಮಾಡಿದರು. ಅವತ್ತಿನ ಬೆಳಗ್ಗೆಗೆ ಇಡೀ ರಾಜ್ಯದಲ್ಲಿ ನಾನೇ ಹೀರೋ ಆಗೋಗ್ಬಿಟ್ಟಿದ್ದೆ. ಆ ಥರದ ಸ್ಥಿತಿಗೆ, ಅಷ್ಟು ಎತ್ತರದಕ್ಕೆ ನನಗೆ ಆ ಗೌರವ ಸಂತು. ಆ ಸಂದರ್ಭದಲ್ಲಿ ಅವರು ನನಗೆ ಒಂದು ಪತ್ರವನ್ನು ಹಾಕಿ, ನೀವು ಪತ್ರಕರ್ತರಾಗಿ ಮುಂದುವರಿಯುವ ಆಸಕ್ತಿ ಇದ್ದಲ್ಲಿ ನನ್ನನ್ನು ಭೇಟಿ ಮಾಡುವುದು ಅಂತೇಳಿ. ಆಗ ವಿಜಯ ಕರ್ನಾಟಕ ಶುರುವಾಯಿತು. ಪ್ರಾರಂಭದ ದಿನಗಳದು. ಆ ವಿಜಯ ಕರ್ನಾಟಕ ಶುರು ಆದಾಗ ಹಾಸನಕ್ಕೆ ಒಂದು ಸಲ ಈಶ್ವರ ದೈತೋಟ ಅವರು ಬಂದರು. ಹಾಸನಕ್ಕೆ ನೀವೇ ವರದಿಗಾರರು ಅಂತೇಳಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಹೋದರು. ಅದರ ಪರಿಣಾಮವಾಗಿ ನಾನು ಪತ್ರಕರ್ತ ಆಗಿದ್ದೆ. ಇದು ನಿಜವಾದ ಪತ್ರಕರ್ತರ ವೃತ್ತಿ. ಆ ಸಲುವಾಗಿ ಅವತ್ತು ಬಹುಶಃ ನಾನು ಬರವಣಿಗೆಯನ್ನು ಮುಂದುವರಿಸ್ತಾ ಇದ್ದರೆ, ನಾನು ಆ ಬರವಣಿಗೆಯಲ್ಲಿ ನಿರಂತರವಾಗಿ ರೈತರ ಬಗ್ಗೆ ಅಥವಾ ನೊಂದವರ ಬಗ್ಗೆ, ಅಶಕ್ತರ ಬಗ್ಗೆ, ದೀನದಲಿತರ ಬಗ್ಗೆ
ಅದು ನನಗೆ ಸಾಧ್ಯ ಇರುವ ಮಟ್ಟಿಗೆ ನನ್ನ ಶಕ್ತಿಯನ್ನು ಬಳಸಿ ಆ ಬರವಣಿಗೆಯನ್ನು ಮಾಡದೇ ಇದ್ದರೆ ಬಹುಶಃ ನಾನು ಪತ್ರಕರ್ತ ಆಗೂ ಕೂಡ ಬರ್ತಿರಲಿಲ್ಲ. ಇವತ್ತು ಈ ರಾಜ್ಯ ಪತ್ರಕರ್ತ ಸಂಘಟನೆ ಅಧ್ಯಕ್ಷ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರಿಗೂ ಆ ಶಕ್ತಿ ಇದೆ, ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ಎಲ್ಲರೂ ಒಂದಲ್ಲ ಒಂದು ದಿನ ಸುದ್ದಿ ಮನೆಯಲ್ಲಿ ನೀವು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮ ವಿವೇಚನೆಯನ್ನು, ನಿಮ್ಮ ಬದ್ಧತೆಯನ್ನು, ನಿಮ್ಮ ಬರವಣಿಗೆಯನ್ನು ಜನಪರವಾಗಿ ರೂಢಿಸ್ಕೊಳ್ಳುವಂಥ ಕೆಲಸವನ್ನು ಚಿಕ್ಕದಾಗಿ ಶುರು ಮಾಡಿ. ನಿಮ್ಮೂರಿನ ವಿಚಾರನ ಇಟ್ಕೊಂಡೇ ಶುರು ಮಾಡಿ. ನಿಮ್ಗೆ ಯಾರೋ ಒಬ್ಬ ಪಾಪ ಅವನಿಗೆ ಇಡೀ ವರ್ಷವೆಲ್ಲ ಸುತ್ತದ ಇರ್ತಾನೆ, ಅವನ ಮನೆ ಇರಲ್ಲ, ಒಂದು ಸ್ವಂತ ಒಂದು ಏನೋ ಜನತಾ ಮನೆ ಅಂತ ಕೊಡ್ತಾರೆ ಅದು ಇರಲ್ಲ, ಅಥವಾ ಊರಿಗೆ ಒಂದು ರಸ್ತೆ ಇರಲ್ಲ, ಚರಂಡಿ ಇರಲ್ಲ, ಅಥವಾ ಲೈಟ್ ಸಮಸ್ಯೆ ಏನಾದರೂ ಸಮಸ್ಯೆ ಇರುತ್ತೆ, ಅಥವಾ ನಿಮ್ಮ ಸ್ಕೂಲ್ ಸೋರ್ತಾ ಇರುತ್ತೆ, ಕಾಲೇಜ್ ಬಿಲ್ಡಿಂಗ್ ಏನೋ ಪ್ರಾಬ್ಲಮ್ ಇರುತ್ತೆ. ಅಂಥದ್ರ ಬಗ್ಗೆ ಗಮನ ಸೆಳೀರಿ. ಅಂಥದ್ರ ಬಗ್ಗೆ ನಿಮಗೆ ಸಾಧ್ಯ ಇರುವಂಥ ನಿಮ್ಮದೇ ದೃಷ್ಟಿಯಲ್ಲಿ ಏನೇನಿದೆ ಅಂತೇಳಿ ಬರೀರಿ. ಅದು ಖಂಡಿತವಾಗಿ ನಿಮಗೆ ಸುದ್ದಿ ಮನೆಗೆ ನಿಮಗೆ ಅಂದರೆ ನೀವು ಜನಪರವಾಗಿ ಅವರಿಗೆ ಒಂದಷ್ಟು ಜನರಿಗೆ ಅಥವಾ ನೊಂದವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ನೀವು ಒಬ್ಬರು ಪತ್ರಕರ್ತರಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆಗಲೇ ನಾನು ಹೇಳಿದೆ, ಒಂದು ಘಟನೆ ಆದಾಗ ಒಬ್ಬ ಪತ್ರಕರ್ತನ ಒಂದು ಪರದಾಟ ಹೇಗಿತ್ತು ಅಂದರೆ, ಅಲ್ಲೇ ಒಬ್ಬ ವರದಿಗಾರನಿಗೆ ಒಬ್ಬ ಫೋಟೋಗ್ರಾಫರ್ ಹಿಡ್ಕೊಂಡು ಹೋಗ್ಬೇಕು ಅಂದರೆ ಭಾಳ ಕಷ್ಟದ ಕೆಲಸ ಇತ್ತು. ಆದರೆ ಇವತ್ತು ಆ ಥರ ಪರಿಸ್ಥಿತಿ ಇದೆಯಾ? ಖಂಡಿತ ಇಲ್ಲ. ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಆಂಡ್ರಾಯ್ಡ್ ಮೊಬೈಲ್ ಇದೆ. ಆ ಕ್ಷಣದಲ್ಲಿ ಎಲ್ಲರೂ ನೀವು ರಸ್ತೆ ಹೊಸ ದಿಗಂತದ ಸಮೂಹ ಸಂಪಾದಕರಾಗಿ, ಉದಯವಾಣಿಯ ಬೆಂಗಳೂರು ಕೇಂದ್ರದ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿ ಮಾಧ್ಯಮ ಲೋಕದಲ್ಲಿ ಸುದೀರ್ಘ ವರ್ಷಗಳ ಕಾಲ ಅನುಭವವನ್ನು ಹೊಂದಿರುವಂಥವರು, ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ. ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಪೀಠದಿಂದ ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನೋಡಿ, ಆಳ್ವ ಅವರು ನಾನು ಒಂದೇ ವೇದಿಕೆ ಹಂಚಿಕೊಂಡಿದ್ದೀನಿ. ಆದರೆ ಆಳ್ವಾರವರು ನನ್ನ ಜೀವನದಲ್ಲಿ ಭೇಟಿ ಮಾಡ್ತಾ ಇರೋದು ಕೇವಲ 2ನೇ ಬಾರಿ. ನನಗೆ ಅವರ ಪರಿಚಯ ಇದೆ, ಅವರಿಗೆ ನನ್ನ ಪರಿಚಯ ಇದೆ, ಬಟ್ ಸಂಪರ್ಕ ಕೊರತೆ. ಅದೇ ನಾನು ಬೆಂಗಳೂರು, ಅವರು ಇಲ್ಲಿದ್ದಾರೆ, ಆದ್ದರಿಂದ ನನಗೆ ಭೇಟಿ ಮಾಡಲಿಕ್ಕಾಗಿಲ್ಲ. ಅವರ ಯಾವ ವಿರಾಸತ್ ಕಾರ್ಯಕ್ರಮಕ್ಕೂ ನನಗೆ ಭಾಗವಹಿಸಲಿಕ್ಕಾಗಿಲ್ಲ. ಆದರೆ ಅಲ್ಲ, ಎಲ್ಲ ಕಲಾವಿದರನ್ನು ಹೊರ ರಾಜ್ಯಗಳಲ್ಲಿ ಭೇಟಿ ಮಾಡಿದ್ವಿ, ಅವರ ಸಂಗೀತ ಕಚೇರಿಯನ್ನು ಕೇಳಿದ್ವಿ, ಬಟ್ ಅಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ ನನಗೆ. ಮುಂದೆ ಆ ಸುಯೋಗ ಬರಲಿ ಅಂತ ನಾನು ಈ ವೇದಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶಿಕ್ಷಣ ತಜ್ಞರು, ಸಂಗೀತ ಪೋಷಕರು, ಕ್ರೀಡಾ ಪೋಷಕರು ಅವರ ಜೊತೆ ನಾನು ವೇದಿಕೆ ಹಂಚಿಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಗುಂಡೂರು ಅವರವರು ಬರಬೇಕಿತ್ತು, ನನ್ನ ನೇಬರು, ನನ್ನ ಬಡಾವಣೆಯಲ್ಲೇ ವಾಸ ಆಗಿರೋರು. ಸ್ವಲ್ಪ ಈಗ ದೂರ ನಮ್ಮ ಮನೆ ಚೇಂಜ್ ಮಾಡಿದ್ದಾರೆ. ಬಟ್ ನನ್ನ ತಗಡೂರವರನ್ನು ನಾನು ಈ ವೇದಿಕೆಯಲ್ಲಿ ನಾನು ಎಲ್ಲೂ ನನ್ನ ಪತ್ನಿ ಬಿಟ್ಟರೆ ನನಗೂ ಮಕ್ಕಳಿದ್ದಾರೆ. ಅದು ನ್ಯಾಯಾಲಯಕ್ಕೆ ಹೋಗಿ ನನಗೆ ಯಾವ ನೋಟಿಸು ನನಗೆ ಬರ್ತಿರಲಿಲ್ಲ. ಅಂದರೆ ಹಿಂದಿನ ಕಚೇರಿಗೆ ಬರ್ತಾ ಇತ್ತು, ನಾನು ಆರಾಮಾಗಿದ್ದೆ. ಪತ್ರಿಕಾಲಯದ ಕೆಟ್ಟ ನಡವಳಿಕೆಗಳು ನನ್ನಂಥ ಪತ್ರಕರ್ತನನ್ನು ದುರ್ಬಲ ಮಾಡುತ್ತೆ. ಯಾವ ಸದೃಢ ಪತ್ರಕರ್ತನನ್ನು ಕೂಡ ದುರ್ಬಲ ಮಾಡುವ ಶಕ್ತಿ ಪತ್ರಿಕಾಲಯದ ಕೆಟ್ಟ ನಡವಳಿಕೆಗಳಿರುತ್ತೆ. ಮತ್ತೊಮ್ಮೆ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಕ್ಷಮೆ ಕೇಳ್ತೀನಿ. ಈ ವೇದಿಕೆಯನ್ನು ಜಿತೇಂದ್ರ ಅವರಿಗೆ ಗೊತ್ತಿದೆ, ಅವರು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಅವರಿಗೂ ಸರಕಾಗುತ್ತೆ ಇದು. ಮೂರು ದಶಕಗಳ ನನ್ನ ಪತ್ರಿಕಾ ಜೀವನದಲ್ಲಿ ಅನೇಕ ಸರ್ಕಾರಿ, ಈಗ ಜಿಲ್ಲಾಧಿಕಾರಿಗಳಿಲ್ಲ, ಸರ್ಕಾರಿ ನೌಕರರನ್ನು ಹತ್ತಿರದಿಂದ ನೋಡಿದ್ದು. ಅವರಿಗೆ ಬೋರ್ ಆದ್ರೂ ಬೇರೆ ಬೇರೆ ಕಾರಣದಿಂದ ಅವರಿಗೆ ಸರ್ಕಾರಿ ನೌಕರಿ ಖುಷಿ ತರುತ್ತೆ. ಪಿಂಚಣಿ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಗಳಿಕೆ ಇರುತ್ತೆ, ಎಲ್ಲರೂ ಅಲ್ಲ ಗಳಿಕೆ ಇರುತ್ತೆ. ನಮಗೆ ಹಾಗಲ್ಲ. ನಾವು ಇವರಂದರು ಈ ಮನೆಗೆ ಬರ್ತೀರಾ ಇಲ್ವಾ ಅಂತ ಕೇಳಿದ್ರು ಅಂದ್ರಲ್ಲ. ನಾನು ಅನೇಕ ಸಂದರ್ಭದಲ್ಲಿ ನನ್ನ ಮಗಳ ಬೆಳವಣಿಗೆಯನ್ನೇ ನೋಡದ ಅನೇಕ ತಿಂಗಳು ಇತ್ತು. ಬೆಳಿಗ್ಗೆ 9 ಗಂಟೆಗೆ ಹೊರಟರೆ ರಾತ್ರಿ 2 ಗಂಟೆಗೆ ಬರೋದು. 2 ಗಂಟೆಗೆ ಬಂದಾಗ ಮಗಳು ನಿದ್ರೆ ಮಾಡ್ತಾಳೆ, ಅವಳಿಗೆ ಒಂದು ಮುತ್ತು ಕೊಟ್ಟು ನಾನು ಮಲಗೋದು. ಇದೇ ಕೆಲಸ ನಾನು ಅನೇಕ ವರ್ಷಗಳನ್ನು ಮಾಡಿದ್ರೂ ನನಗೆ ಪತ್ರಿಕೋದ್ಯಮ ಬೋರು ಅಂತ ಅನಿಸಿಲ್ಲ. ಪತ್ರಿಕೋದ್ಯಮ ವೃತ್ತಿ ಬೋರು ಅಂತ ಯಾರಿಗೂ ಅನಿಸಲ್ಲ ಸೇರಿದವರಿಗೆ. ನಾನು ಪ್ರಪ್ರಥಮ ಬಾರಿಗೆ ನಾನು ಓದಿದ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್. ಕನ್ನಡ ಮಾಧ್ಯಮ ಶಾಲೆಗೆ ಪ್ರೋತ್ಸಾಹ ಕೊಡ್ತೀವಿ, 17,000 ಅಪ್ಲಿಕೇಶನ್ ಬಂದಿದೆ ಅಂದರೆ ದುರಂತ. ಅಂದರೆ ಬೆಂಗಳೂರು ನಗರದಲ್ಲಿ ಮೋಸ್ಟ್ಲಿ 170 ಅಥವಾ 70 ಅಪ್ಲಿಕೇಶನ್ ಬರ್ತಿತ್ತು.
ನಿಮ್ಮಲ್ಲಿ 15,000 ಬಂತು, ಬೆಂಗಳೂರಲ್ಲಿ 170 ಬರೋದು ಕಷ್ಟ. ನಾನು ವಾಸಿಸುವ ಬಡಾವಣೆಯಿಂದ ಮುಖ್ಯ ರಸ್ತೆಗೆ ಒಂದು ರೇಷನ್ ಪರ್ಚೇಸ್ ಮಾಡಲಿಕ್ಕೆ ಹೋದರೆ ಕನ್ನಡ ಮಾತು ಕೇಳಲ್ಲ. ಬೆಂಗಳೂರಿನಲ್ಲಿ ಅನೇಕ ಹಿಂದಿಯ ಪುರುಷೋತ್ತಮ ಬಿಳಿಯಮರವರು ಮೊನ್ನೆ ತಾನೇ ಹೇಳಿದರು ಮಾತಾಡುವಾಗ ನನ್ನ ಜೊತೆ, ಇನ್ನು 10-15 ವರ್ಷದಲ್ಲಿ ತುಳುವಿನಾಗೆ ಆಡು ಭಾಷೆ ಆಗುತ್ತೋ ಏನೋ ಅಂತ ಕನ್ನಡ. ಆ ಅಪಾಯ ಇದೆ ನಿಮಗೆ. ಅಂಥ ಸಂದರ್ಭದಲ್ಲೂ ಕನ್ನಡ ಭಾಷೆಗೆ, ಕನ್ನಡ ಶಾಲೆಗಳಿಗೆ ಬೆಂಬಲ ಕೊಡುತ್ತಾ ಅಂತಾರೆ, ಅದು ಹೆಮ್ಮೆ ಆಗುತ್ತೆ. ಈಗ ತಾನೇ ಅಧ್ಯಕ್ಷರು ಹೇಳಿದ್ರು, ಸ್ಕಾಲರ್ಶಿಪ್ ಏನಿದ್ರು ದತ್ತು ತಗೊಳ್ತಾರೆ ಅಂತ. ನೋಡಿ, ಒಂದು ಸರ್ಕಾರ ಮಾಡುವ ಕೆಲಸ ಅಥವಾ ಸ್ವಯಂ ಸೇವಾ ಸಂಘಟನೆಗಳು ಮಾಡುವ ಕೆಲಸವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಾ ಇದೆ. ಅನೇಕ ಶಾಲಾ ಮಕ್ಕಳನ್ನು ದತ್ತು ತಗೊಂಡು ಅವರಿಗೆ ಯೂನಿಫಾರ್ಮು, ಟೆಕ್ಸ್ಟ್ ಬುಕ್ಕು ಎಲ್ಲ ಕೊಡ್ತೀವಿ ಅಂತಂದರು. ನಿಮ್ಮ ಒಂದು ದೊಡ್ಡ ಚಪ್ಪಾಳೆ ಬೇಕಿದ್ದಕ್ಕೆ ಸಂಘ. ಆಗ ತಾನೇ ಹೇಳಿದಾಗೆ ನಾನು ಮೊದಲು ಓದಿದ ಪತ್ರಿಕೆ ಡೆಕ್ಕನ್ ಹೆರಾಲ್ಡ್. ನಾನಾಗ 5ನೇ ಕ್ಲಾಸ್, ಕನ್ನಡ ಮೀಡಿಯಂ. ಡೆಕ್ಕನ್ ಹೆರಾಲ್ಡನ್ನು ನಾನು ಓದಿಲ್ಲ, ಹೆಡ್ಡಿಂಗನ್ನು ಜೋಡಿಸ್ತಿದ್ದೆ ಅಕ್ಷರಗಳನ್ನು. ಯಾಕಂದರೆ ಹೆಡ್ಡಿಂಗಲ್ಲಿ ಅಕ್ಷರ ಜೋಡಿಸಿದ್ರೆ ಮಾತ್ರ ಶಬ್ದ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಪತ್ರಿಕೆ ಓದುವ ಹುಚ್ಚು ಅತ್ಯಂತ ಕಿರಿಯ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನಾನೊಬ್ಬ ಸಾಕ್ಷಿ ಇದ್ದೀನಿ. ನನಗೇನೋ ಅದರಲ್ಲಿ ತೃಪ್ತಿ ಕಂಡಿಲ್ಲ, ಯಾಕಂದರೆ ಇಂಗ್ಲೀಷ್ ಬರಲ್ಲ. 5ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಬರದೇ ಇರೋದ್ರಿಂದ ಪತ್ರಿಕೆ ಓದಲಿಕ್ಕೆ ಆಗ್ತಿರ್ಲಿಲ್ಲ. ಪತ್ರಿಕೆ ಓದುವಲ್ಲಿ ಯಾವುದೋ ಸುಖ ಇದೆ ಅಂತ ನನಗನ್ನಿಸ್ತು. ನನ್ನ ಅಣ್ಣ LLB ಆಗಿರೋದ್ರಿಂದ ಅವನಿಗೆ ಇಂಗ್ಲೀಷ್ ಪತ್ರಿಕೆ ವ್ಯಾಮೋಹ ಇತ್ತು. LLB ಆದವರಲ್ಲಿ ಇಂಗ್ಲೀಷ್ ಓದಬೇಕಲ್ಲ, ಇಂಗ್ಲೀಷ್ ಪತ್ರಿಕೆ ಓದಲೇಬೇಕು. ನನಗೆ ಅದರಲ್ಲಿ ಅತೃಪ್ತಿ ಅನ್ನಿಸ್ತು. ಸಮೀಪದಲ್ಲೇ ಇದ್ದ ನಾನು ಚಿಕ್ಕಪ್ಪನ ಮನೆಗೆ ಹೋಗಿ ಶಾಲೆಯಿಂದ ಬಂದ ತಕ್ಷಣ ತಿಂಡಿ ತಿಂದು ಆ ಚಿಕ್ಕಪ್ಪನ ಮನೆಗೆ ಹೋದಾಗ ನಡೆಸಲಿಕ್ಕಿದೆ. ಇದರ ವಿವರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಶ್ರೀಯುತ PB. ಹಿಂದೆ ನಮಗೆ ತುಂಬ ಸಹಕಾರ ಮಾಡಿದ್ರು. ಅವರನ್ನು ಸ್ಮರಿಸುವುದು ಮತ್ತು ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಸಂಸ್ಥೆಗೆ ಗೌರವ ಸರ್ ತಾವು ಸ್ವೀಕಾರ ಮಾಡಬೇಕು. ಮತ್ತೆ ನಮ್ಮ ಜೊತೆ ಕಿಶೋರ್ ಆಳ್ವಾರ್ ಅವರಿಗೆ ನಮ್ಮ ಒಂದು ಪ್ರೀತಿಯ ದ್ಯೋತಕವಾಗಿ ನಮ್ಮ ಗೌರವಾರ್ಪಣೆ. ಸಹಕಾರಿ ಬ್ಯಾಂಕಿನ ವತಿಯಿಂದ ಈ ಬಾರಿ ನಡೆದ ಒಂದು ಸಹಕಾರಿ ಸಮ್ಮೇಳನದಲ್ಲಿ ಕೂಡ ಅವರಿಗೆ ಒಂದು ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದು ನಮ್ಮೆಲ್ಲ ಪರವಾಗಿ ಮತ್ತು ನಮ್ಮ ಸಂಘದ ಅಧ್ಯಕ್ಷರನ್ನು ಹೇಳಿದಂತೆ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು, ರಾಜ್ಯದ ಅಧ್ಯಕ್ಷರು ಕಿಶೋರ್ ಆಳ್ವಾರ್ ಅವರು, ಶಿವಸುಬ್ರಹ್ಮಣ್ಯರು, ನಮ್ಮ ಸಂಘದ ಅಧ್ಯಕ್ಷರನ್ನು ನಮ್ಮೆಲ್ಲ ಪ್ರೀತಿಯ ಒಂದು ದ್ಯೋತಕವಾಗಿ ಗೌರವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದ ಚಾಣಕ್ಯ ಪ್ರಶಸ್ತಿ ಮತ್ತು ಸಹಕಾರ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರಾಜ್ಯ ಮಟ್ಟದ ಸಹಕಾರ ಸಮ್ಮೇಳನದಲ್ಲಿ ಕೂಡ ಅವರು ಗೌರವವನ್ನು ಸ್ವೀಕರಿಸಿದ್ದಾರೆ. ದಯವಿಟ್ಟು ಅವರ ಶ್ರೀಮತಿಯವರ ವೇದಿಕೆ ಬರಬೇಕು ವಿನಂತಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಅವರ ಆಶೀರ್ವಾದ ಮಾತುಗಳು ಹೇಳಿದ್ದು ನಮಗೆ ಬಹಳ ಗೌರವವನ್ನು, ಹೆಮ್ಮೆಯನ್ನು ತಂದುಕೊಟ್ಟಿದೆ. ನಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರಿಗೆ ಕೃತಜ್ಞತೆಗಳು. ಒಂದು 5-10 ನಿಮಿಷದಲ್ಲಿ ಅವರನ್ನು ಬಿಟ್ಕೊಡ್ಬೇಕಾಗಿದೆ. ಅವರ ಬಹಳ ರಾಷ್ಟ್ರೀಯ ಮಟ್ಟದ ವಿಲಾಸ ಕಾರ್ಯಕ್ರಮ ಬಹಳ ವೈಭವದಿಂದ ಆಳ್ವಾಸ್ನ ಆ ಆವರಣದಲ್ಲಿ ನಡೆಯಲಿಕ್ಕೆ ಪ್ರತಿದಿನ ಒಂದು ವಾರದ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಜನ ಆಳ್ವಾಸ್ನ ಆವರಣಕ್ಕೆ ಆಗಮಿಸುತ್ತಿದ್ದಾರೆ. ಅದು ವರ್ಷದಲ್ಲಿ
ಬಹಳ ಮಾದರಿ ನಮ್ಮ ರಾಜ್ಯದ ಒಂದು ಒಕ್ಕೂಟವಾಗಿ ಕೆಲಸ ಮಾಡ್ತಾರೆ. ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಒಕ್ಕೂಟದಿಂದ ನಮಗೆ ನೆರವನ್ನು ಕೊಡುವಂಥದ್ದು ನಮ್ಮೆಲ್ಲರ ಯುವ ಸ್ನೇಹಿತರಾದ ಸುಚರಿತ ಶೆಟ್ಟಿ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ಸಹಿತ ನಮ್ಮ ರಾಜ್ಯದ ಅಧ್ಯಕ್ಷರು ನಮಗೆಲ್ಲ ಮಾರ್ಗದರ್ಶಕರ ಸ್ಥಾನದಲ್ಲಿರುವರು ಮತ್ತು ಇಡೀ ರಾಜ್ಯದಲ್ಲಿ ಪತ್ರಕರ್ತರ ಸಂಘವನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿ ನಮಗೆಲ್ಲರೂ ಮಾದರಿ ಎನಿಸಿದ ನಲ್ಲಿ ಕೆಲಸ ಮಾಡುವವರು. ಪತ್ರಿಕೆಯ ಕೆಲಸಗಳಿದ್ದರೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇವತ್ತು ಬೆಳಗ್ಗೆ ತಾನೇ ಆಗಮಿಸಿದ್ದಾರೆ. ಸರ್, ನಮ್ಮೆಲ್ಲರ ಪರವಾಗಿ ನಿಮಗೆ ಕೃತಜ್ಞತೆ ಅರ್ಪಿಸಿಕೊಂಡು ಸರ್ ಗೌರವ ಅವರ ಮಾತುಗಳು, ಅವರ ಅನುಭವದ ಮಾತುಗಳು ಕೂಡ ಈ ಸಮ್ಮೇಳನಕ್ಕೆ ಕಳೆಕಟ್ಟಿದ್ದು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಸಂಘದ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಆಳ್ವರವರು, ಸುಚರಿತ ಶೆಟ್ಟಿ ಅವರು, ಕಿಶೋರ್ ಆಳ್ವರವರ ಒಂದು ಉಪಸ್ಥಿತಿಯಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ನಾವು ಗೌರವಿಸ್ತಿದ್ದೇವೆ. ನಮ್ಮ ಜೊತೆ MRPL ಗ್ರೂಪ್ ಮೆಂಬರ್ ಕೃಷ್ಣ ಹೆಂಡೆ ಅವರಿದ್ದಾರೆ. ನಮ್ಮ ಸಂಘದ ಪ್ರೆಸ್ ಕ್ಲಬ್ಬಿನ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಶಿವಸುಬ್ರಹ್ಮಣ್ಯ ಭಟ್ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮದ ಅಂಗವಾಗಿ ಗಿಡವನ್ನು ನೀಡುವ ಮೂಲಕ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ MRPL ಸಂಸ್ಥೆಯ ಪ್ರಮುಖರಾಗಿರುವ ಕೃಷ್ಣ ಹೆಗಡೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇಬ್ಬರು ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ 2 ಸಸಿಗಳನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದ ಸಾಂಕೇತಿಕ ಚಾಲನೆಗೆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಡೆಸ್ತಾ ಇದ್ದೇವೆ. ಹಿಂದೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಖುಷಿಗಿಂತ ಜಾಸ್ತಿ ಹೆಮ್ಮೆ ಅನ್ನಿಸ್ತಿದೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ಈ ಪತ್ರಕರ್ತರ ಸಂಘ ಪತ್ರಕರ್ತ ಜವಾಬ್ದಾರಿಯ ಜೊತೆಗೆ ಅದರ ಸದಸ್ಯರಿಗೆ ಬೇಕಾದಂತಹ ಏನೇನು ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ ಅನ್ನುವಂಥದ್ದಕ್ಕೆ ತುಂಬ ಸಂತೋಷ ಆಯಿತು. ಧನ್ಯವಾದಗಳು. ಹಾಗಾಗಿ ಸಂತೋಷಕ್ಕಿಂತ ಜಾಸ್ತಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಪತ್ರಕರ್ತರು ಈ ಸಮಾಜದ ಕಣ್ಣು, ಕಿವಿ ಮತ್ತು ಧ್ವನಿ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಹಾಗೂ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಪತ್ರಕರ್ತರ ಕೊಡುಗೆ ಅಪಾರ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದರ ಜೊತೆಗೆ ಉದ್ಯಮ ಕೈ ಜೋಡಿಸಿದರೆ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಇನ್ನೂ ಜಾಸ್ತಿಯಾಗಿ ಅದರಿಂದ ಲಾಭ ಆಗ್ತದೆ ಅನ್ನೋದನ್ನಂತ ತಿಳಿದು MRPL ಸಂಸ್ಥೆಯಿಂದ ನಾವು ಯಾವಾಗಲೂ ಪತ್ರಕರ್ತರ ಜೊತೆ ಯಾವತ್ತೂ ಇದ್ದೇವೆ ಅಂತ ಹೇಳ್ತಾ ಪತ್ರಿಕೋದ್ಯಮ ನಮ್ಮ ಸರ್ಕಾರದ ಯೋಜನೆಗಳನ್ನಾಗಲಿ ಇಲ್ಲ ಯಾವುದೇ ಹೊಸದಂತಹ ಯೋಜನೆ ತಂದಾಗ ಜನರಿಗೆ ತಿಳಿಸ್ಲಿಕ್ಕೆ ಹಾಗೂ ಅದರ ಉಪಯೋಗ ಪಡಲಿಕ್ಕೆ ತುಂಬ ಉಪಯುಕ್ತತೆಯಿಂದ ಜನರಿಗೆ ತಿಳಿಸ್ತಾ ಬಂದಿರ್ತದೆ ಅದರದ್ದು. ಹಾಗೆಯೇ ಉದ್ಯಮ ನಮ್ಮದೇ ಆದಂಥ ಸಾಮಾಜಿಕ ಕೊಡುಗೆಗಳನ್ನು ಕೊಡ್ತಾ ಹಾಗೂ ನಮ್ಮ ಉದ್ಯೋಗದಲ್ಲಿ ನಾವು ಮಾಡುವಂಥ ಕೆಲಸ, ಉದಾಹರಣೆಗೆ ನಮ್ಮ MRPLನಲ್ಲಿ ನಮ್ಮದೇ ಆದಂತಹ ಪೆಟ್ರೋಲ್ ಉತ್ಪನ್ನಗಳನ್ನು ಮಾಡಿ ದೇಶಕ್ಕೆ ಕೊಟ್ಟು ದೇಶದ ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ನಾವು ಇಬ್ಬರೂ ಕೈ ಜೋಡಿಸಿದರೆ ಇನ್ನೂ ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ತುಂಬ ಉಪಯುಕ್ತತೆ ಆಗ್ತದೆ ಅನ್ನೋದನ್ನು ನಾನು ತಿಳಿದಿದ್ದೇನೆ. ನಮ್ಮ ಸಮ್ಮೇಳನವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ M. ಮೋಹನ್ ಆಳ್ವ ಅವರು ಪೇಯ್ಡ್ ನ್ಯೂಸ್ ಬರ್ತದೆಯ ಕಳವಳಕಾರಿ ವಿದ್ಯಮಾನಗಳನ್ನೆಲ್ಲ ಹೇಳಿದರು. ಬಟ್ ಅವರು ಯಾವತ್ತೂ ಪತ್ರಿಕೋದ್ಯಮಕ್ಕೆ, ಪತ್ರಿಕಾ ರಂಗಕ್ಕೆ ಮೊದಲನೇದಾಗಿ ಬೆಂಬಲವನ್ನು ಸೂಚಿಸುವವರು. ಜಾಹೀರಾತು ವಿಷಯದಲ್ಲಿರ್ಬೋದು, ಮಾಹಿತಿ, ಸುದ್ದಿ, ವೈವಿಧ್ಯಗಳ ಮೂಲಕ ಅವರನ್ನು ಈ ಸಂದರ್ಭದಲ್ಲಿ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರವರು ಈ ಪತ್ರಕರ್ತರ ಸಂಘಕ್ಕೆ ಒಂದು ಮೌಲ್ಯವನ್ನು ತೋರಿಸಿದವರು. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕಿಶೋರ್ ಆಳ್ವರು ಬಂದಿದ್ದಾರೆ, ಅದಾನಿ ಸಂಸ್ಥೆಯವರು. ಅವರು ನಮಗೆ ಸಾಂಸ್ಕೃತಿಕ ರಂಗದಲ್ಲಿ ಮೋಹನ್ ಆಳ್ವ ಇದ್ದಾಗೆ ಉದ್ಯಮದಲ್ಲಿ ಕಿಶೋರ್ ಆಳ್ವರು. ಹಾಗೆ ಅವರಿಗೂ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘಗಳಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸುಚರಿತ ಶೆಟ್ಟರು, ನಮ್ಮ ಪತ್ರಿಕೋದ್ಯಮದ ಆರಂಭಿಕ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ಸುಚರಿತ ಶೆಟ್ಟಿ ಅಂದರೆ ಯಾರಿದು, ಹುಡುಗಿಯೋ ಗಂಡೋ ಹೆಣ್ಣು ಅಂತ ತುಂಬ ಸರಿ ಅಂದರೆ ಕೆಲ ಕಾಲ ಡೌಟ್ ಇತ್ತು. ಈಗ ಯೂಟ್ಯೂಬ್ ಇದೆ, ಟಿ ವಿಗಳಲ್ಲಿ ಬರ್ತಾ ಇದೆ. ಆಗ ತುಂಬ ಕಾಲ ನಮಗೆ ಡೌಟ್ ಇತ್ತು, ಸುಚರಿತ ಶೆಟ್ಟರು ಅಂದರೆ ಹೆಣ್ಣೋ ಗಂಡು ಅಂತ. ಸೊ ಮತ್ತೆ ಗೊತ್ತಾಯಿತು. ಸೊ ಆ ರೀತಿಯಾಗಿ ಅವರು ಹೇಳಿದ್ರು, ಆಗ ಅದನ್ನು ನೆನಪಿಸ್ಕೊಂಡ್ರು. ಅಂತಹ ಒಂದು ಒಳ್ಳೆಯ ಒಂದು ಜಿಲ್ಲಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಸುಚರಿತ ಶೆಟ್ಟರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಬಂದು ಹೋದಂತಹ ವೇದವ್ಯಾಸ ಕಾಮತ್ ಅವರಿಗೆ, ಹಾಗೆ ಶಾಸಕರಾದ ವೇದವ್ಯಾಸ ಕಾಮತ್ ಅವರಿಗೆ, MRPLನ ಗ್ರೂಪ್ ಜನರಲ್ ಮ್ಯಾನೇಜರ್ ಶ್ರೀ ಕೃಷ್ಣ ಹೆಗ್ಡೆ ಅವರಿಗೆ, ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ PB ಹರೀಶ್ ಅವರಿಗೆ, ಹಾಗೂ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣ ಅವರಿಗೆ, ಅದೇ ರೀತಿ ಕೋಶಾಧ್ಯಕ್ಷರಾದಂತಹ ಪತ್ರಕರ್ತರ ಸಂಘದ ಕೋಶಾಧ್ಯಕ್ಷರಾದಂತಹ ಪುಷ್ಪರಾಜ್ ಅವರಿಗೆ, ಉಪಾಧ್ಯಕ್ಷರಾದಂತಹ ಭಾಸ್ಕರ್ ಕಟ್ ಅವರಿಗೆ, ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರಿಗೆ, ಹಾಗೂ ನಮ್ಮ ಪತ್ರಕರ್ತರ ಸಂಘದ ಸದಸ್ಯರಾಗಿ ಪತ್ರಕರ್ತರಾಗಿದ್ದುಕೊಂಡಂತಹ ಭುವನೇಂದ್ರ ಪುದುವೆಟ್ಟು ದಿವಂಗತ ಅವರ ಮನೆಯವರು ಕೂಡ ಬಂದಿದ್ದಾರೆ. ಅವರಿಗೂ